ಕರ ಕರಾವಳಿ ಇಸ್ ಕಲ್ಚರಲಿ ಡಿಫ್ರೆಂಟ್ ಅಲ್ವಾ? ಹೌದು, ಕೊಡಗು ಇಸ್ ಕಲ್ಚರಲಿ ಡಿಫ್ರೆಂಟ್. ಇಲ್ಲಿಯ ಜನ difference. ತುಂಬಾ ಡಿಫ್ರೆಂಟ್. ಬಂದಾಗ ಹೇಗೆ ಅನಿಸ್ತು ಇಲ್ಲಿ? ಹೇಗೆ? ಬಹಳ ಕಷ್ಟ ಆಯಿತು. ಓ, ಭಾಳ ಆಯಿತು. ನನ್ನ ನೆನಪು ಇನ್ನೂ ಮರೆತಿಲ್ಲ. ನಾನು ಮಂಗಳೂರಿನಲ್ಲಿ ಬರುವ ನನ್ನ ಅಜ್ಜಿ ತೀರಿ ಹೋಗಿದ್ರು. ನನ್ನ ತಂದೆ ದಕ್ಕ ನಮಗೆ ಅಡಿಗೆ ಮಾಡಿ ಕೊಡ್ತಿದ್ದದ್ದು. ಅವ್ರನ್ನ ಒಟ್ಟು ಬಿಟ್ಟು ಬಂದಿದ್ದೇನೆ. ಅವರಿಗೆ ಅವರ ಒಂದು ಮಗ ಮೆಂಟಲಿ ಡಿರೇಂಜ್, ಅವರಿಗೆ ನಾನೇ ಒಂದು ಎಂಟರ್ಟೈನ್ಮೆಂಟ್, ನಾನೇ ಮಗನಾಗೆ ನೋಡಿಕೊಳ್ತಿದ್ದೆ. ಆಯ್ತಲ್ಲ, ಅವ್ರನ್ನ ಬಿಟ್ಟು ಬರಲಿಕ್ಕೆ ತುಂಬ ಬೇಸರ ಇತ್ತು. ಮತ್ತು ಸಿಚುವೇಶನ್ ಸ್ವಲ್ಪ ನನ್ನದು ಏನಾಗಿತ್ತು ಅಂತ ಹೇಳಿದರೆ, ಇಲ್ಲಿ ಬರುವಾಗ ಇಲ್ಲಿ ನಾನು ರಿಸೈನ್ ಮಾಡಿದ ನಂತರ 1 ತಿಂಗಳು ರಜೆ ತಗೊಂಡಿದ್ದೆ. ಆ ಟೈಮ್ ನಡುವಿನಲ್ಲಿ ನಾನು ಇಂಗ್ಲೆಂಡಿಗೆ ಹೋಗೋ ರೆಡಿ ಮಾಡಿದ್ದೆ. ಇಂಗ್ಲೆಂಡಿಗೆ ಹೋಗೋ ರೆಡಿ ಮಾಡಿ ನನ್ನ ಕ್ಲಾಸ್ಮೇಟ್ಸ್ ಜಾಬ್ ಮಾಡಿ ಕೊಟ್ಟರು, ಎಲ್ಲ ಆಯಿತು. ಟಿಕೆಟ್ ತಗೊಂಡೆ ಏರ್ ಇಂಡಿಯಾದಲ್ಲಿ. ಟಿಕೆಟ್ ತಗೊಂಡು 2 ದಿವಸದಲ್ಲಿ ನನ್ನ ಅಜ್ಜಿ ಮನೇಲಿ ಜಾರಿ ಬಿದ್ದು ಫ್ರ್ಯಾಕ್ಚರ್ ಹಿಪ್ ಮಾಡಿದ್ರು. ಫ್ರ್ಯಾಕ್ಚರ್ ಹಿಪ್ ಮಾಡಿ ನನ್ನ ಟಿಕೆಟ್ ಅದರ ಒಳಗೆ ಬಂತು. ನಾನು ಅಜ್ಜಿಯನ್ನು ಬೆಡ್ಡಲ್ಲಿ ಬಿಟ್ಟು ಹೋಗಲಿಕ್ಕೆ ನಾನು ತಯಾರಿಲ್ಲ. ಬಿಕಾಸ್ ಶೀ ಲುಕ್ಡ್ ಆಫ್ಟರ್ ಮೀ ಆಲ್ ದ ವೇ. ನನ್ನ ತಾಯಿ ಎಲ್ಲ ಬೆಳ್ತಂಗಡಿಯಲ್ಲಿ ನನ್ನನ್ನು ನೋಡಿಕೊಳ್ತಿದ್ದ ನನ್ನ ಅಜ್ಜಿ ಮತ್ತು ಮಾಮ ಅಂತ ಕರಿತೇವೆ, ತಂದೆದ್ದು ಅಕ್ಕ ಬಿಡು. ನಾನು ಜಾಬ್ ಬಿಟ್ಟುಬಿಟ್ಟೆ ಕೆಲಸಕ್ಕೆ ಹೋಗೋದು. ಇಂಗ್ಲೆಂಡಿನ ಜಾಬನ್ನು ಇನ್ನೂ ಕೂಡ ನನ್ನದು ಜಾಬ್ ವೋಚರ್ ಉಂಟು, ಕೊಟ್ಟದ್ದು. ಪಾಸ್ಪೋರ್ಟಲ್ಲಿ ವೀಸಾ ಎಲ್ಲ ಉಂಟು. ನನ್ನ ಹಳೆಯ ಪಾಸ್ಪೋರ್ಟ್ನಲ್ಲಿ 1969 ಇಲ್ಲಿ ಬರಕ್ಕೆ ಮೊದಲು ಜಸ್ಟ್ ಸ್ವಲ್ಪ ಮೊದಲು ಆಯ್ತಲ್ಲ. ಹಾಗೆ ಅಜ್ಜಿದು ಹಿಡು. ಹಾಗೆ ನನ್ನ ಲೈಫ್ ಇಡೀ ಚೇಂಜ್ ಆಯಿತು. ನಾನು ಇಂಗ್ಲೆಂಡಿಗೆ ಹೋಗಲಿಕ್ಕೆ ಟಿಕೆಟ್ ತಗೊಂಡು ಅಲ್ಲಿಯೂ ಹೋಗಲಿಲ್ಲ. ಇಲ್ಲಿ ಸ್ವಲ್ಪ ದಿವಸದಲ್ಲಿ ಇವರು ನಾನು ರಿಸೈನ್ ಮಾಡಿದ್ದೇನೆ, ನನ್ನನ್ನು ಮಣಿಪಾಲಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ. ಮತ್ತು ಇವರು ಲಕ್ಕಿಲಿ ಇಲ್ಲಿ ಜಾಬ್ ಕೊಟ್ಟರು, ಇಲ್ಲಿ ಬಂದೆ. ಇಲ್ಲಿ ಬರುವ ಭಾಳ ಕಂಗಾಲಾಗಿದೆ. ಕಂಗಾಲೆ ಅಂದರೆ ಭಾಳ ಬೇಸರ. ಆ ರಾತ್ರಿ ನಾನು ನಿದ್ದೆನೇ ಮಾಡಲಿಲ್ಲ. ಕ್ವಾರ್ಟರ್ ಕೊಟ್ಟಿದ್ರು. ಮತ್ತು ನಾನೇನಾಯಿತು, ನಮ್ಮತ್ತ ಬರುವಾಗ ನಾನು 2 ಕಾಟು, ಕುಕ್ಕಿಂಗ್ ಗ್ಯಾಸ್ ಎಲ್ಲ ತಂದಿದೆ ರೆಡಿ ಮಾಡಿ. ಆಯಿತಾ, ನನಗೆ ಒಬ್ಬರು ನನ್ನ ಅಣ್ಣ ಬೀಳುವವರು ಮುಂಬೈಯಿಂದ ಹೇಳಿದರು, ನಾನು ಬಂದು ನಿನ್ನೊಟ್ಟಿಗೆ ನಿಂಗೆ ಅಡಿಗೆ ಕಲಿಸ್ಕೊಡ್ತೇನೆ ಅಂತ ಹೇಳಿದ್ರು. ಹಾಗೆ ಆ ರಾತ್ರಿ ಇವತ್ತು ಕೂಡ ನೆನಪು ಬರ್ತದೆ. ಇಷ್ಟು ನಿದ್ದೆ ಮಾಡಿಲ್ಲ, ಕೂಗಿ ಕೂತ್ಕೊಂಡಿದೆ. ಆಮೇಲೆ ಟೋಟಲಿ ಇದು ಫಸ್ಟ್ ಟೈಮ್ ಒಂದು ಕ್ವಾರ್ಟರ್ಸ್ನಲ್ಲಿ ಒಬ್ಬನೇ ಕೂತ್ಕೊಳ್ಳೋದು. ಹೌದು. ನಮ್ಮ ವಿನೋದ್ ಮೆಡಿಕಲ್ನ ಕುಶಾಲಪ್ಪಣ್ಣ ಇದ್ದಾರಲ್ಲ, ಅವರು ಒನ್ ಆಫ್ ದ ಪರ್ಸನ್ ಐ ಮೆಟ್ ಆನ್ ದ ಫಸ್ಟ್ ಡೇ. ಅವರು ಅಲ್ಲಿ ಒಂದು ಹೋಟೆಲ್ ಇತ್ತು, ಅವರು ಪ್ರಭು ಅಂತ, ಅವರು ಹಾಕತ್ತೂರಿನಲ್ಲಿ ಇದ್ದಾರೆ. ಅವರ ಹೋಟೆಲ್ ಇತ್ತು. ಆ ಹೋಟೆಲಿಂದ ಅವರ ಒಬ್ಬ ಭಾಷಾ ಅಂತ ಮುಸ್ಲಿಂ ಹುಡುಗ, ಅವರದ್ದು ಆಗ ಅವರು ಏಲಕ್ಕಿ ವ್ಯಾಪಾರ ಮಾಡ್ತಿದ್ದಾರೆ. ಅವನಿಂದ ನನಗೆ ಮಧ್ಯಾಹ್ನ ಊಟ ಕಳಿಸೋದು. ಕುಶಲಪ್ಪಣ್ಣ ಏಲಕ್ಕಿ ವ್ಯಾಪಾರ ಮಾಡ್ತಿದ್ರು ಅವಾಗ. ನಿಮ್ಮ ಮಧ್ಯಾಹ್ನ ಊಟ ಕಳಿಸಿದ್ರು. ನನಗೆ ತುಂಬ ಸಹಾಯ ಮಾಡಿದ್ದಾರೆ ಅವರು. ನಾನು ಮದುವೆ ಆಗುವವರೆಗೆ ಕೂಡ ಪ್ರತಿ ಮಧ್ಯಾಹ್ನದ ಊಟ ಅವರ ಭಾಷಣ ಹತ್ರ ಕೊಟ್ಟು ನಾನು ಪೇಮೆಂಟ್ ಮಾಡ್ತಿದ್ದೆ. ಆದರೆ ಅವರು ಹಿಡಿದುಕೊಂಡು ಮನೆಗೆ ಬರುವುದು, ಮರು ದಿವಸ ಟಿಫಿನ್ ಕ್ಯಾರಿಯರ್ ಕೊಂಡೋಗುವುದು ಎಲ್ಲ ಮಾಡಿದ್ದಾರೆ. ಅದಕ್ಕಾಗಿ ನನಗೆ ಅಬ್ಲಿಗೇಷನ್ ಟು ವಿನೋದ್ ಮೆಡಿಕಲ್ಸ್. ನಂತರ ಕೇಳ್ತಾರೆ, ನೀವು ವಿನೋದ್ ಮೆಡಿಕಲ್ಸ್ಗೆ ಹೋಗಿ ಅಂತ ಹೇಳ್ತೀರಲ್ಲ, ಯಾಕೆ ಅಂತ. ನಾನು ಹೇಳಿದೆ, ಪರ್ಸನ್ ಹೂಮ್ ಐ ಮೆಟ್ ಅಂತ ಫಸ್ಟ್ ಡೇ ಇನ್ ಮಡಿಕೇರಿ. ಹಾಗೆ ಸರಿದು. ಇಲ್ಲಿ ಇಲ್ಲಿ ಅವಾಗ ಎಷ್ಟು ಡಾಕ್ಟರ್ಸ್ ಇದ್ರು ಜಿಲ್ಲಾಸ್ಪತ್ರೆಯಲ್ಲಿ? ಡಾಕ್ಟರ್ಸ್ ಎಷ್ಟು 9 ಏನೋ ಇದ್ರು. ಚಿಕ್ಕ ಮಡಿಕೇರಿ ಚಿಕ್ಕ ಊರು, ಚಿಕ್ಕ. ಅದು 200 ಬೆಡ್ ಅಂತ ಇದ್ರು. 200 ಬೆಡ್ ಫುಲ್ ಆಗ್ತಿರ್ಲಿಲ್ಲ.
200 ಬೆಡ್ಡಲ್ಲಿ ಫುಲ್ ಆಗ್ತಿದ್ದದ್ದು ನನ್ನ ಸರ್ಜಿಕಲ್ ವಾರ್ಡ್. ಈ 1969ರಿಂದ 70ರಿಂದ 70ರಿಂದ ನಾನು ಬಂದದ್ದು 70 ಜನವರಿ. 70 ಜನವರಿ. ನೀವು ಇಲ್ಲಿ ನೀವು ಬಂದು ನೀವು ಸುಮಾರು ಸರ್ಜರೀಸ್ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರಿ? ಮಾಡಿ ಇಲ್ಲ, ಆಗ ಮಾಡಲಿಕ್ಕೆ ಆಗಲಿಲ್ಲ, ಆಪರೇಷನ್ ಥಿಯೇಟರ್ ಇರಲಿಲ್ಲ. IND ಎಲ್ಲ ಒಂದು ಡಾಕ್ಟರ್ ಅರಿಗ ಮಾಡ್ತಿದ್ರು, ಅರಿಗ ಸರ್ಜನ್, ಆದರೆ ಅವರಿಗೆ ಅನಸ್ತಿಸಿ ಕೊಡಲಿಕ್ಕೆ ಜನ ಇಲ್ಲ. ಅವರು ಇವರು ಸುಂದರ್ ನಾಯಕ್ ಇಂಜಿನಿಯರಿಂದಾಗಿ ನನ್ನ ತಂದದಿಲ್ಲ. ಮತ್ತೆ ಹೇಳಿದರು, ಮತ್ತೆ ಅವರಿಗೆ ನನ್ನ ಮೇಲೆ ಯಾಕೆಂದ್ರೆ ನಾವು ಒಂದೇ ಊರಿನವರು, ಅವರು ಬೆಳ್ತಂಗಡಿಯವರು, ಧರ್ಮಸ್ಥಳ ಜೈನರು, ಹಾಗೆ ನಮಗೆ ತುಂಬ ಹತ್ತಿರ. ಮತ್ತು ಅವರಿಗೂ ನಮ್ಗೆ ನನ್ನ ಟ್ಯೂಟರ್, ನಾನು MBBS ಮಾಡುವಾಗ ನನ್ನ ಟ್ಯೂಟರ್ ಅಲ್ಲಿಯೂ ಗುರ್ತಾ ಉಂಟು. ಅವರ ಬಾಬಾ ಡಾಕ್ಟರ್ ಬಳ್ಳಾಲ್ ಅಂತ, ಅವರು MS ಮಾಡಿದವರು, ಅವರು ನನ್ನ ಫ್ರೆಂಡ್, ಸೀನಿಯರ್ ಫ್ರೆಂಡ್ ಆಯ್ತಲ್ಲ. ಹಾಗೆ ಒಳ್ಳೇದಿತ್ತು. ಮನೋಹರ್ ಒಂದು ಮಾಡುವಂತ ನನ್ನ ಆಗ ಏನಾಯಿತು, ನನಗೆ ಒಬ್ಬರು ಕ್ಲೋಸ್ ಫ್ರೆಂಡ್ ಇದ್ದರು, ಡಾಕ್ಟರ್ ಲಕ್ಷ್ಮಣ್ ಸಿಂಗ್ ಠಾಕೂರ್ ಅಂತ. ಲಕ್ಷ್ಮಣ್ ಸಿಂಗ್ ಠಾಕೂರ್ ಅಂದರೆ ಧಾರವಾಡ ಪೇಡೆ ತಿಂದಿದ್ದೀರಲ್ಲ, ಧಾರವಾಡ ಪೇಡೆ ಅವರದು. ಅಲ್ಲೊಂದು ಮೀಸೆ ಆಗಿರ್ತದೆ, ಅವರಿಗೆ ಮೀಸೆ ಇರಲಿಲ್ಲ. ಇದರಲ್ಲಿ ಇದು ಧಾರವಾಡ ಪೇಡೆ ತುಂಬಾ ಉಂಟು ಈಗ, ಎಲ್ಲರೂ ಮಾಡ್ತಾರೆ. ಇದು ಒರಿಜಿನಲ್. ಲಕ್ಷ್ಮಣ್ ಠಾಕೂರ್ ಇದು, ಅವರು ನನ್ನ ಜೂನಿಯರ್, ಅವರು ನನ್ನ ಫ್ರೆಂಡ್. ಅವರು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ ಪುನಃ ಮೆಡಿಕಲ್ ಮಾಡಿದವರು. ಸೊ ಈ ವಾಸ್ ವೆರಿ ವೆಲ್ ಸ್ಟಡ್ ಆ್ಯಂಡ್ ಎ ವೆರಿ ಬ್ರಿಲಿಯಂಟ್ ಫೆಲೋ. ಇಲ್ಲಿ ಬಂದಾಗ ನನ್ನೊಟ್ಟಿಗೆ ಅವರು ಯಾವಾಗಲೂ ಬರೋದು, ಒಟ್ಟಿಗೆ 1-2 ದಿವಸ ರಜೆ ಮಾಡಿ. ಅವರು NSCCಯಲ್ಲಿದ್ದರು, ನನ್ನೊಟ್ಟಿಗೇನೆ ಇದ್ದರು. ಇಲ್ಲಿ ಬಂದು ಅವರದ್ದು ಗೊತ್ತಾಯಿತು ಇವರಿಗೆ, ಸರ್ಜನಿಗೆ. ಮತ್ತು ಹಿ ವಾಸ್ ನೋನ್ ಹೌ ಟು ಹೆಲ್ಪ್ ದ OT ಇನ್ಸ್ಟ್ರೂಮೆಂಟ್ಸ್, ಇಂಜಿನಿಯರ್ ಎಲ್ಲ ಟೆಕ್ನಿಕಲ್ ಅಡ್ವೈಸ್ ಎಲ್ಲ ಕೊಡುವವರು. ಆದರೆ ಠಾಕೂರು, ಅಲ್ಲ ನೋಡಿ ನೀನು ಒಂದು ಪಟ್ಟರಿಗೆ ಒಂದು ಹೆಲ್ಪ್ ಮಾಡಿ, ನಂಗೆ ಒಂದು OT ಮಾಡಿ ಕೊಡು ಅಂತ. ಸರಿ ಅಂತ ಸಂಘ ಒಂದು 10 ದಿವಸ ರಜೆ ಬೇಕು ಸರ್ ಅಂತ ಬಂದು ಒಂದು ಡ್ರೆಸ್ಸಿಂಗ್ ಮಾಡುವ ರೂಮ್ ಇತ್ತು, ದೊಡ್ಡ ರೂಮ್, ಸಿಂಗಲ್ ರೂಮ್. ಅದಕ್ಕೆ ಎಂತ ಮಾಡೋದು ಸರ್, ಹಾಗಾದ್ರೆ ನಾನು ಹೇಳಿದಾಗೆಲ್ಲ ಮಾಡ್ತೇನೆ, ನೀನು ಹೇಳಿದ ಎಲ್ಲ ಮಾಡ್ತೇನೆ, ಬಿಲ್ ನಾನು ಕೊಡ್ತಾ ನೀನು ಮಾಡೋದಂತ. ಇವರು ಗೋಡೆಗೆ ಇಲ್ಲಿವರೆಗೆ ಬಿಳಿ ಟೈಲ್ಸ್ ಹಾಕಿ, ಪೈಪ್ ಹಾಕಿ, ಎಲ್ಲ ಹೀಟಿಂಗ್ ಲೈನ್ಸ್ ಹಾಕಿ ಎಲ್ಲ ಮಾಡಿದರು. ಬಿಕಾಸ್ ಇಂಜಿನಿಯರ್, ಹಿ ಕುಡ್ ಡು ಟೆಕ್ನಿಕಲಿ ಪರ್ಫೆಕ್ಟ್. He was an anesthetist. So he knew very well what the OT wants. Pioneer Surgicals instrument ತಂದರು. ಒಂದು 3 ತಿಂಗಳ ಒಳಗೆ, ನಾನಿಲ್ಲಿ ಬಂದು 3 ತಿಂಗಳ ಒಳಗೆ OT ಪಕ್ಕ ಆಯಿತು. ಶುರು ಮಾಡಿದೆವು. ನಾನು ಅನಸ್ತೆಸಿಯಾ ಕೊಡೋದು, ಅವರು ಆಪರೇಟ್ ಮಾಡೋದು. ಒಂದು 4-5 ಸಲ ಆದ ನಂತರ ಹೇಳಿದರು, ನನಗೆ ಅವರಿಗೆ ಅನಸ್ತೆಸಿಯಾ ಕೊಡಲಿಕ್ಕೆ ಬರೋದಿಲ್ಲ, ನಾನು ಇರ್ತೇನೆ, ನೀನು ಅನಸ್ತೆಸಿಯಾ ಕೊಡು, ನಾನು ಪಂಪ್ ಮಾಡ್ತೇನೆ, ನೀನು ಆಪರೇಟ್ ಮಾಡು ಅಂತ. ನನಗೆ ಏನು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಅದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಯಾಕಂತ ಹೇಳಿದರೆ, ಮಂಗಳೂರಿನಲ್ಲಿ ರಾಜಕೀಯ ಭಾರಿ ಜೋರಿತ್ತು. OTಯಲ್ಲಿ ನಿಮಗೆ ಆಪರೇಷನ್ ಮಾಡಲಿಕ್ಕೆ ಚಾನ್ಸ್ ಕೊಡೋದೇ ಇಲ್ಲ. ಮೊದಲ 2 ಮೇಜರ್ ಬಾಸ್ ಮಾಡಿದರೆ, ನಂತರ 1-2 ಅಸಿಸ್ಟೆಂಟ್, ಮತ್ತು ನಾವೆಲ್ಲ ಸಣ್ಣ ಸಣ್ಣ ಕೆಲಸ, ಫ್ರ್ಯಾಕ್ಚರ್ ಮತ್ತು ಹರ್ನಿಯಾ ಸಹ ಇಲ್ಲ, ಹೈಡ್ರೋಸಿಲ್ ಇಂಥದನ್ನೆಲ್ಲ. ಯಾವುದು ಮೇಜರ್ ಸರ್ಜರಿ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ನನಗೆ ಎಕ್ಸ್ಪೀರಿಯನ್ಸ್ ಏನಿಲ್ಲ. ಇವರಿಗೆ ನಾನು ಅನಸ್ತೆಸಿಯಾ ಕಲಿಸಿದ್ರು, ಅವರು ಪುನಃ ನನಗೆ ಇಲ್ಲಿ ಹೆಲ್ಪ್ ಮಾಡಲೇಬೇಕು, ಆಯ್ತಲ್ಲ. ಅಷ್ಟು ಕಷ್ಟದಲ್ಲಿ ಕಲಿತೆ. ಆದರೆ ಅವರು 1 ವರ್ಷದಲ್ಲಿ ನನ್ನನ್ನು ಮಂಗಳೂರಿನ ಡಾಕ್ಟರ್ಸ್ಗೆ ಚಾಲೆಂಜ್ ಮಾಡುವಷ್ಟು ಕಲಿಸಿಕೊಟ್ರು. ಯಾಕಂದ್ರೆ ಇಲ್ಲಿ ನೀವೇ ಮಾಡಬೇಕಿತ್ತು, ಏನು ಬಂದು ನೀವೇ ಮಾಡಬೇಕು, ನಾನೇ ಮಾಡಬೇಕು, ಆಯ್ತು. ಮತ್ತು ನಾನು ಬಂದ ನಂತರ ಅವರ ಹೆಂಡತಿ ಹೇಳೋದು, ಅವರು ಮಣಿ ಅಂತ ಕರೆಯೋದು, ಮಣಿಯ ಈ ಬತ್ತೆ ಎಡ್ಡಾಂಡಪ್ಪ ಇತ್ತೆ ಅರಿಗೇರಿ ಅಟ್ಲೀಸ್ಟ್ ಇಲ್ಲಕ್ಕೆ ಬರ್ಪೇರು, ಇಜಿಂಡ ಯಾಪತ್ತೂನೆಲ್ಲ ಆಸ್ಪತ್ರೆ ಹಾಗೆ ಮಾಡಿ ನಾನೇ ಒಂದು ಸರ್ಜಿಕಲ್ ಯೂನಿಟ್ನ ಬಾಸ್. ಇದು 1971. ಆವಾಗ ಬೇರೆ ಇಲ್ಲಿ ಯಾರು ಡಾಕ್ಟರ್ ಇದ್ರು ಸರ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್? ರಿಮೆಂಬರ್, ನೀವು ಅಡಿಗರು ಬಿಟ್ಟರೆ ಬೇರೆ ಯಾರೆಲ್ಲ ಇದ್ರು? ಡಾಕ್ಟರ್ ಶಿರ್ಬೂರ್ ಅಂತ ಒಬ್ಬರು ಇದ್ರು, ಫಿಸಿಷಿಯನ್, ನನ್ನ 1 ವರ್ಷ ಸೀನಿಯರ್ ಅಲ್ಲಿ ಮೆಡಿಕಲ್ ಕಾಲೇಜ್.
ಅವರಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ, ಫಿಸಿಷಿಯನ್ ಅಲ್ಲ. ಹ್ಮ್ ಹ್ಮ್ ಹಿ ವಾಸ್ ವೆರಿ ಫೇಮಸ್, ವೆರಿ ಫೇಮಸ್. ಹ್ಮ್ ಸಾಧಾರಣ ಕೊಡಗಿನಲ್ಲಿ ಶಿರ್ಬೂರನ್ನು ಗೊತ್ತಿಲ್ಲದವರೇ ಯಾರು ಇರಲಿಲ್ಲ. ಇರ್ಲಿಲ್ಲ. ಹೌದು. ಇದ್ದಿದ್ದೇ ಬೇರೆ ಈಸ್ ಎ ಲಿಂಗಾಯತ್. ಲಿಂಗಾಯತ್. ಎ ಪೊಲಿಟಿಕಲಿ ಪವರ್ಫುಲ್ ಮ್ಯಾನ್. ಹೀಸ್ ಫಾದರ್ ಇನ್ ಲಾ ವಾಸ್ ಎನ್ MLC. ಹ್ಮ್ ಹ್ಮ್ ಆಯ್ತಲ್ಲ. ಹ್ಮ್ ಹ್ಮ್ ಇಲ್ಲಿ ಕೇಮ್ ಆ್ಯಂಡ್ ಯು ವಾಸ್ ಡೂಯಿಂಗ್ ಪ್ರೈವೇಟ್ ಪ್ರಾಕ್ಟೀಸ್. ಹ್ಮ್ ಆಲ್ಸೋ ಎರಡು ಮಾಡ್ತಾರೆ. ಹೌದು. ನಾನು ಐ ನೆವರ್ ಟುಕ್ ಮನಿ, ಹ್ಮ್ ಬಟ್ ಹಿ ವಾಸ್ ಟೇಕಿಂಗ್ ಮನಿ, ಬಟ್ ಹಿ ವಾಸ್ ಗುಡ್ ಆಲ್ಸೋ. ಗುಡ್ ಆಲ್ಸೋ. ಗುಡ್ ಆಲ್ಸೋ ಸಬ್ಜೆಕ್ಟ್ ವೈಸ್. ಇತ್ತೀಚೆಗೆ ತೀರಿ ಹೋದರು ಅವರು.